ಪ್ರೀತಿಯುಳ್ಳ ದೇವಜನರೇ, ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ವಂದನೆಗಳು. ಶಾಲೋಮ್, ನಿಮಗೆ ಸಮಾಧಾನವಾಗಲಿ. ದೈನಂದಿನ ಈ ವಿಡಿಯೋಗಳನ್ನು ವಾಚ್ ಮಾಡುತ್ತಾ ಇರುವಂಥ ನಿಮ್ಮನ್ನು, ನಿಮ್ಮ ಕುಟುಂಬಗಳನ್ನು ದೇವರು ಧಾರಾಳವಾಗಿ ಆಶೀರ್ವಾದ ಮಾಡಲಿ. ನಿಮಗಾಗಿ, ನಿಮ್ಮ ಕುಟುಂಬಕ್ಕಾಗಿ ಪ್ರಾರ್ಥಿಸುತ್ತಾ ಇದ್ದಾನೆ. ಈ ಸೇವೆಗಾಗಿ ಸ್ತೋತ್ರ ಪ್ರಾರ್ಥಿಸುವಂಥ, ಉದಾರವಾದ ಕಾಣಿಕೆಗಳನ್ನು ಕೊಡುವಂಥ ನಿಮಗಾಗಿ ನಾನು ದೇವರ ನಾಮವನ್ನು ಘನಪಡಿಸ್ತೇನೆ. ಈ ದಿನ ಕೂಡ ನಾವು ದೇವರ ವಾಕ್ಯವನ್ನು ಧ್ಯಾನಿಸೋಣ. ಈ ದಿನ ದೇವರ ವಾಕ್ಯದ ಧ್ಯಾನಕ್ಕಾಗಿರುವಂಥ ವಿಷಯ ಉದಾರಿಯು ಪುಷ್ಟನಾಗುವನು. ಅದಕ್ಕೆ ಆಧಾರವಾಗಿ ಜ್ಞಾನೋಕ್ತಿಗಳ ಗ್ರಂಥ 11ನೇ ಅಧ್ಯಾಯ 25ನೇ ವಚನ, ಉದಾರಿಯು ಪುಷ್ಟನಾಗುವನು, ನೀರು ಹಾಯಿಸುವವನಿಗೆ ನೀರು ಸಿಕ್ಕುವುದು. ನೋಡ್ರಿ, ಬಾವಿಯಲ್ಲಿ ನೀರು ತೆಗೆದಂತೆಲ್ಲ ನೀರು ಕಡಿಮೆಯಾಗೋದಿಲ್ಲ, ನೀರು ಹೆಚ್ಚಾಗುತ್ತೆ. ಅದರಂತೆಯೇ ಸ್ತೋತ್ರ ಕೊಡುವುದರಲ್ಲಿ ಆಶೀರ್ವಾದ ಕಡಿಮೆಯಾಗುವುದಿಲ್ಲ, ನಮ್ಮ ಜೀವಿತದಲ್ಲಿ ಆಶೀರ್ವಾದ ಹೆಚ್ಚಾಗುವಂಥದ್ದಾಗಿದೆ. ದೈವಿಕ ಆಶೀರ್ವಾದಗಳನ್ನು 2 ಬಗೆಯಾಗಿ ವಿಭಾಗಿಸಬಹುದು. ಮೊದಲನೇದಾಗಿ ತಾನಾಗಿಯೇ ಬರುವಂಥ ಆಶೀರ್ವಾದ, ಮತ್ತೊಂದು ನಿಯಮಗಳ ಅನುಸಾರ ಬರುವಂಥ ಆಶೀರ್ವಾದ. ಸತ್ಯವೇದದಲ್ಲಿ 2 ಆಶೀರ್ವಾದಗಳಿದೆ. ಒಂದು ನಿಬಂಧನೆಯ ಆಶೀರ್ವಾದ, ಏನು ನೀವು ಕೊಟ್ಟರು ಕೊಡದಿದ್ದರೂ ದೇವರು ನಿಮ್ಮನ್ನು ಬ್ಲೆಸ್ ಮಾಡ್ತಾರೆ. 2 ನಿಬಂಧನೆ ಇರುವಂಥ ಆಶೀರ್ವಾದ, ಏನದು? ಓ ಸ್ತೋತ್ರ, ನೀವು ಕೊಟ್ಟರೆ ನಾನು ನಿಮ್ಮನ್ನು ಬ್ಲೆಸ್ ಮಾಡ್ತೇನೆ. ಓ ಸ್ತೋತ್ರ, ನನ್ನ ಆಲಯಕ್ಕೆ ಓ ಸ್ತೋತ್ರ ನಿಮ್ಮ ದಶಮಾಂಶವನ್ನು ತನ್ನಿರಿ, ನಾನು ಪರಲೋಕದ ದ್ವಾರಗಳನ್ನು ತೆರೆದು ನಿಮ್ಮನ್ನು ಆಶೀರ್ವಾದ ಮಾಡ್ತೀನೋ ಇಲ್ಲವೋ ನನ್ನನ್ನು ಪರೀಕ್ಷೆ ಮಾಡ್ರಿ ಎಂಬುದಾಗಿ ದೇವರು ಹೇಳ್ತಾ ಇದ್ದಾರೆ. ಹಾಗಾದರೆ ಉದಾರಿಯು ಪುಷ್ಟನಾಗುತ್ತಾನಂತೆ, ಅಂದರೆ ಕೊಡುವವರು ಆಶೀರ್ವದಿಸಲ್ಪಡುತ್ತಾರೆ. ಈ ರೈತ ನೋಡ್ರಿ, ಅವನೇನಾದರೂ ಕೊಯ್ಯಬೇಕಂತ ಹೇಳಿದ್ರೆ ಅವನು ಮೊದಲು ಬಿತ್ತಬೇಕು. ಬಿತ್ತದೆ ಕೇವಲ ವ್ಯವಸಾಯ ಇದೆ, ನೆಲ ಇದೆ ಎಂಬುದಾಗಿ ಅವನ ಜೀವಿತದಲ್ಲಿ ಸ್ತೋತ್ರ ಆಶೀರ್ವಾದ ಬರೋದಿಲ್ಲ. ಅವನು ಬಿತ್ತಬೇಕ್ರಿ. ಅವನೇನು ಬಿತ್ತುತ್ತಾನೋ ಸ್ತೋತ್ರ ಅದಕ್ಕಿಂತ ಹೆಚ್ಚಾಗಿ ಅವನು ಕೊಯ್ಯುತ್ತಾನೆ. ಅದೇ ವಿಧದಲ್ಲಿ ನಮ್ಮ ಜೀವಿತದಲ್ಲಿ ದೇವರ ರಾಜ್ಯಕ್ಕಾಗಿ, ದೇವರ ಸೇವೆಗಾಗಿ ಸ್ತೋತ್ರ ನಾವು ಬಿತ್ತುವಾಗ ದೇವರು ನಮ್ಮನ್ನು ಬ್ಲೆಸ್ ಮಾಡ್ತಾರೆ. ನೋಡ್ರಿ, ಅಬ್ರಾಹಮನು ಈ ಸಾಕನನ್ನು ಹೃದಯಪೂರ್ವಕವಾಗಿ ಬ್ಲೆಸ್ ಮಾಡಿದ. ಆದರೆ ಈ ಸಾಕನು ತಮ್ಮ ಮಕ್ಕಳಿಗೆ ಅಥವಾ ತನ್ನ ಮಗನಿಗೆ ಏಸಾವನಿಗೆ ಹೇಳುತ್ತಿದ್ದಾನೆ, ಬೇಟೆ ಮಾಡಿಕೊಂಡು ರುಚಿಯಾದ ಆಹಾರವನ್ನು ತೆಗೆದುಕೊಂಡು ಬಾ, ನಂತರ ನಾನು ಊಟ ಮಾಡಿ ನಿನ್ನನ್ನು ಬ್ಲೆಸ್ ಮಾಡ್ತಾನೆ. ನೋಡ್ರಿ, ಅದಕ್ಕೆ ಹೇಳಿದೆ 2 ಆಶೀರ್ವಾದ, ನಿಬಂಧನೆಯ ಆಶೀರ್ವಾದ ಇದೆ, ಇನ್ನೊಂದು ನಿಯಮಗಳ ಅನುಸಾರವಾದ ಆಶೀರ್ವಾದ ಇದೆ. ಆದುದರಿಂದ ನಮ್ಮ ಜೀವಿತದಲ್ಲಿ ಇವತ್ತು ದೇವರು ನಮಗೆ ಹೇಳುತ್ತಾ ಇದ್ದಾರೆ, ಕೊಡಿರಿ ಆಗ ನಿಮಗೆ ಕೊಡಲ್ಪಡುವಂಥದ್ದು. ನೋಡ್ರಿ, ಹಾಗಾದರೆ ಸ್ತೋತ್ರ ಉದಾರಿಯು ಪುಷ್ಟನಾಗುತ್ತಾನಂತೆ. ಒಂದು ಅದ್ಭುತ ಸಾಕ್ಷಿಯನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತೇನೆ. ಜಾನ್ ವೆಸ್ಲಿಯವರು ಚಿಕ್ಕವರಾಗಿದ್ದಾಗ ಒಂದು ಕಾರ್ಖಾನೆಯಲ್ಲಿ ಕೆಲಸದಲ್ಲಿದ್ದರು. ಕೆಲಸ ಕಲಿಯುವವರಿಗೆ ಆ ಸಂಸ್ಥೆಯು ವಿದ್ಯಾರ್ಥಿ ವೇತನವಾಗಿ 30 ಪೌಂಡನ್ನು, ಆ ದೇಶದಲ್ಲಿ 30 ಪೌಂಡನ್ನು ಕೊಡುತ್ತಾ ಇತ್ತು. ಆ ಹಣದಲ್ಲಿ ಅವರು 2 ಪೌಂಡನ್ನು ಸುವಾರ್ಥ ಸೇವೆಗಾಗಿ ಕೊಟ್ಟು ಉಳಿದ 28 ಪೌಂಡ್ಗಳನ್ನು ತನ್ನ ವರ್ಷ ಪೂರ್ತಿ ಖರ್ಚಿಗಾಗಿ ಅವರು ವಿನಿಯೋಗಿಸಿದರು. 3ನೆಯ ವರ್ಷ ಅವರಿಗೆ 60 ಪೌಂಡ್ ಸಿಕ್ತು. ಆಗಲೂ ಕೂಡ ಅವ್ರು ಏನು ಮಾಡಿದ್ರು ಅಂದರೆ 28 ಪೌಂಡನ್ನು ಇಟ್ಟುಕೊಂಡು ಬಾಕಿ 32 ಪೌಂಡನ್ನು ಕರ್ತನಿಗೆ ಕಾಣಿಕೆಯಾಗಿ ಕೊಟ್ಟರು. ನಂತರ ಮತ್ತೊಂದು ವರ್ಷದಲ್ಲಿ ಅವರ ಉತ್ತಮ ಪರಿಶ್ರಮಕ್ಕಾಗಿ 120 ಪೌಂಡ್ ಹಣವನ್ನು ಅವರಿಗೆ ಕೊಟ್ಟರು. ಹಾಗೂ ಸಹ ಅವ್ರೇನು ಮಾಡಿದ್ರು ಗೊತ್ತಾ, 28 ಪೌಂಡ್ಗಳನ್ನು ಇಟ್ಟುಕೊಂಡು ಬಾಕಿ ಇರುವುದನ್ನೆಲ್ಲವನ್ನ ಸೇವೆಗಾಗಿ ಕೊಟ್ಟು ಬಿಟ್ಟರು. ನಂತರದ ದಿನದಲ್ಲಿ ಅವರೊಬ್ಬ ದೊಡ್ಡ ಸೇವಕರಾಗಿಯೂ ಸುವಾರ್ಥಿಕರಾಗಿಯೂ ಸ್ತೋತ್ರ ಒಂದು ದೊಡ್ಡ ಸಂಸ್ಥೆಯ ಸ್ತೋತ್ರ ಕಟ್ಟಿ ಎಬ್ಬಿಸಲಿಕ್ಕೆ ದೇವರು ಅವರಿಗೆ ಸಹಾಯ ಮಾಡಿದರು. ಇವತ್ತಿಗೂ ಕೂಡ ಅವರ ವೆಸ್ಲಿ ಮಿಷನ್ ಎಂಬಂಥ ಹೆಸರು ಪ್ರಸಿದ್ಧತೆ, ಅವರ ಸ್ಥಾಪಿಸಿದಂಥ ಆ ಸೇವೆಯ ಮೂಲಕ ಅನೇಕ ಸ್ತೋತ್ರ ಸೇವೆಗಳು ನಡೆಯುತ್ತಾ ಇದೆ. ಪ್ರೀತಿಯುಳ್ಳ ದೇವಜನರೇ, ಅದಕ್ಕೆ ದೇವರ ವಾಕ್ಯ ಹೇಳ್ತದೆ, ನಂಬಿಗಸ್ತನು ಆಶೀರ್ವಾದ ಪೂರ್ಣನಾಗುವನು, ಉದಾರಿಯು ಪುಷ್ಟನಾಗುವನು, ನೀರು ಹಾಯಿಸುವವನಿಗೆ ನೀರು
ಸಿಗುವುದು. ಹಾಗಾದರೆ ಈ ವಿಡಿಯೋವನ್ನು ನೋಡುತ್ತಾ ಇರುವ ಪ್ರೀತಿಯುಳ್ಳ ದೇವಜನರೇ, ನಿಮ್ಮ ಕೊರತೆಗಳನ್ನು ನೀಗಲು ಕರ್ತನಿಗೆ ಧಾರಾಳವಾಗಿ ಕೊಡ್ರಿ. ದೇವರ ರಾಜ್ಯಕ್ಕಾಗಿ ಧಾರಾಳವಾಗಿ ಬಿತ್ತರಿ. ಆಗ ಕರ್ತನು ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ನಿಶ್ಚಯವಾಗಿ ಇನ್ನೂ ಹೇರಳವಾಗಿ ಬ್ಲೆಸ್ ಮಾಡುವರು. ಕಣ್ಣುಗಳನ್ನು ಮುಚ್ಚೋಣ, ಪ್ರಾರ್ಥನೆ ಮಾಡೋಣ. ಪರಲೋಕದಲ್ಲಿ ವಾಸ ಮಾಡುವ ನಮ್ಮ ತಂದೆಯಾದ ದೇವರೇ, ಅಪ್ಪ, ಉದಾರಿಯು ಪುಷ್ಟನಾಗುವನು ಎಂಬುದಾಗಿ ಹೇಳಿದ್ದೀರಾ. ಹೌದು ಸ್ವಾಮಿ, ನಮ್ಮ ಜೀವಿತದಲ್ಲಿ ಸಹ ನೀನು ನಮಗೆ ಒಳ್ಳೆ ಕೆಲಸ ಕೊಟ್ಟಿದ್ದೀರಾ, ಒಳ್ಳೆ ಆರೋಗ್ಯ ಕೊಟ್ಟಿದ್ದೀರಾ, ಒಳ್ಳೆ ಕುಟುಂಬವನ್ನು ಕೊಟ್ಟಿದ್ದೀರಾ. ನೀನು ಕೊಟ್ಟ ಎಲ್ಲ ಆಶೀರ್ವಾದಗಳಿಗಾಗಿ ನಾವು ನಿಮ್ಮನ್ನು ವಂದಿಸ್ತೇವೆ. ಕೇವಲ ಸ್ವಾಮಿ, ಆ ಆಶೀರ್ವಾದಗಳಲ್ಲೇ ನಾವು ತುಂಬಿ ತುಳುಕದಂತೆ ಯೇಸಪ್ಪ, ನಿಮ್ಮ ಸೇವೆಯನ್ನು ದೇವರೇ, ನಿಮ್ಮ ಸೇವೆಗಾಗಿ ಬಿತ್ತುವಂತೆ ಅನೇಕ ದೇವರ ಸ್ತೋತ್ರ, ದೇವರ ರಾಜ್ಯಕ್ಕಾಗಿ ದೇವರೇ ಧಾರಾಳ ಮನಸ್ಸಿನಿಂದ ಕೊಡುವಂಥ ಒಂದು ಮನಸ್ಸನ್ನು ನಮಗೆ ಅನುಗ್ರಹಿಸಿರಿ ಸ್ವಾಮಿ. ವಿಶೇಷವಾಗಿ ವಿಡಿಯೋನ ವಾಚ್ ಮಾಡುವ ಎಲ್ಲ ನಿನ್ನ ಮುದ್ದು ಮಕ್ಕಳನ್ನು ಬ್ಲೆಸ್ ಮಾಡ್ರಿ. ಅವರ ಜೀವಿತದಲ್ಲಿ ಸ್ತೋತ್ರ ಯೇಸಪ್ಪ, ನಿನ್ನ ವಾಗ್ದಾನದಂತೆ ಒಂದು ಉನ್ನತಿಯಾದ ಅನುಭವಗಳು ಅವರಿಗೆ ಉಂಟಾಗಲಿ. ನಿನ್ನ ನಾಮದಲ್ಲಿ ಬ್ಲೆಸ್ ಮಾಡ್ತೇವೆ. ದೊಡ್ಡ ಕಾರ್ಯ ಮಾಡ್ರಿ. ಸ್ತುತಿ, ಘನ, ಮಾನ, ಮಹಿಮೆ ನಿಮಗೆ ಸಲ್ಲಿಸ್ತೇವೆ ಯೇಸುವಿನ ಹೆಸರಿನಲ್ಲಿ ತಂದೆಯೇ, ಆಮೇನ್, ಆಮೇನ್. ಹಾಗಾದರೆ ಪ್ರೀತಿಯುಳ್ಳ ದೇವಜನರೇ, ದೇವರಿಗೆ ಕೊಡುವವರಾಗಿರೋಣ. ಸ್ತೋತ್ರ, ಉದಾರಿಯು ಪುಷ್ಟನಾಗ್ತಾನೆ, ಅದೇ ವಿಧದಲ್ಲಿ ನೀವು ಸಹ ಪುಷ್ಟರಾಗಿರುವೆ. ನಾಳೆ ಮತ್ತೊಂದು ದೈನಂದಿನ ಧ್ಯಾನದಲ್ಲಿ ನಾನು ನಿಮ್ಮನ್ನು ಸಂಧಿಸ್ತೇನೆ. ನಾನು ನಿಮ್ಮ ಪ್ರೀತಿಯ ಸೇವಕ ಪಾಸ್ಟರ್ ಪೌಲ್ ಜಾಯ್. ಗಾಡ್ ಬ್ಲೆಸ್ ಯು ಆಲ್.